కర్నూలు జిల్లా కౌతాలం మండలం చిరుతపాలె గ్రామంలో వెలిసిన శ్రీ గోనవర అబ్బాస్ అలలిత 6వ సంవత్సరం మోహరం పండుగ జిహారత కార్యక్రమం చాలా ఘనంగా నిర్వహించారు. కలియుగ దైవం అబ్బాస్ ఆలితాత చిరుతపల్లెలో వెలిసి చుట్టుపక్కల గ్రామ ప్రజలు అష్ట ఐశ్వర్యాలు ఆరోగ్యంతో ఉంచి చుట్టుపక్కల ఉన్న గ్రామ ప్రజలు తాతకి 5 తులబార కార్యక్రమం నిర్వహించారు. ముడుపులు స్వామివారికి అందించారు. చూడడానికి కన్నుల పండుగ ఉందని గోనవరంలో 31వ రోజు స్వామివారికి సేవలు అందించి 41 రోజుల్లో ఈ పూజ కార్యక్రమం నిర్వహించడం జరుగుతుందని, అలాగే భక్తులు వారి కోరిన కోరికలు తీరడంతో భక్తుల తండోపతండాలుగా రావడం జరిగిందని తెలిపారు. ನೆರವೇರುವಂತಹ ಶುಭ ಗಳಿಗೆಯನ್ನು ನಾವು ನೀವೆಲ್ಲರೂ ಕಣ್ತುಂಬಿಕೊಳ್ತಾ ಇದ್ದೀವಿ. 148 ಅಪ್ಪನ ಮೂರ್ತಿ ಬಂಗಾಳಿ ಅದು 2 ವರ್ಷ ಬದಲಾವಣೆ ಆಗಿದೆ. ಮೊದಲು ಬದಲಾವಣೆ ಏನಂದ್ರೆ ಗೋನವರ ಬದಲಾಗಿ ಗುರುತೋಳಾಗಿದೆ, ಮತ್ತೆ ಚಿತ್ತಪಲ್ಲಿ ಬದಲಾಗಿ ಬೆಳೆ ಆಗ್ಬಿಡುತ್ತೆ. ಈ 2 ಮಾತು ಹೇಳ್ತೀನಿ. ಇದು ಈ ವರ್ಷ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಇದು 6ನೇ ವರ್ಷದ ಮೊಹರಂ ಹಬ್ಬದ ಜಿಯಾರತ್ ಕಾರ್ಯಕ್ರಮ. ಯಾಕಂತೇಳಿಕಪ್ಪ, ಅಲ್ಲಿ ನಾನು ಗೋನವಾರದಲ್ಲಿ 31 ವರ್ಷ ಪರ್ಯಂತರವಾಗಿ ಸದ್ಗುರುವಿನ ಸೇವೆ ಸಲ್ಲಿಸಿರ್ತಕ್ಕಂಥ ಅದೇ ಸೇವೆಯ ಈ 40 ದಿನ ಜಿಯಾರತ್ ಕಾರ್ಯಕ್ರಮ ಇದು 6ನೇ ವರ್ಷದ ಜಿಯಾರತ್ ಕಾರ್ಯಕ್ರಮ. ಜಿಯಾರತ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತರ ಸೇವೆ, ಎಲ್ಲಾರು ಪ್ರತಿಯೊಂದು ಭಕ್ತರು ತಮ್ಮ ತಮ್ಮ ಹೊಲದಲ್ಲಿ ಬೆಳೆದಕ್ಕಂಥ ಔಷಧಾನ್ಯವನ್ನು ಕೊಟ್ಟು ಈ ದಾಸೋಹ ನಡೆಸ್ಯಾರ. ಅದಕ್ಕಾಗಿ ಆ ದಾಸೋಹವನ್ನು ತಮ್ಮೆಲ್ಲರಿಗೆ ಅರ್ಪಿಸ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೆ ನಾನು ಸಣ್ಣ ಜೈ ಹಿಂದ್ ಜೈ ಭಾರತ. ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ಅವರಿಗೆ ಆತ್ಮಕ ಶರಣವನ್ನು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಸೈಯದ್ ಖಾದರ್ ಬಾಷಾ ಆತ್ಮಕ ಶರಣವನ್ನು ಅರ್ಪಿಸುತ್ತಾ, ಇವತ್ತು ದಿವಸ 40 ದಿವಸ ಜಿಯಾರತ್. ಈ ಜಿಯಾರತ್ತಿಗೆ ಬಂದಿರತಕ್ಕಂಥ ಎಲ್ಲ ಸುತ್ತಮುತ್ತಲಿನ ಭಕ್ತರಿಗೆ ಆ ಸದ್ಗುರುವಿನ ಆಶೀರ್ವಾದ ಸದೋಕಾಲ ಇರಬೇಕು. ಯಾಕಂದ್ರೆ ಇವತ್ತಿನ ದಿವಸ ಬಹಳ ಪವಿತ್ರವಾದ ದಿವಸ. ಇಂತಹ ದಿವಸ ನಮ್ಮ ಮತ್ತೆ ಪ್ರತಿ ಮುಂದಿನ ವರ್ಷ ಕಾಯಬೇಕಾಗ್ತದೆ. ಅಂತ 40 ದಿನ ಜಿಯಾರತ್ ಕಾರ್ಯಕ್ರಮ ಕರ್ಬಾದಲ್ಲಿ ಆಚರಿಸತಕ್ಕಂಥ ಈ 40 ದಿನ ಜಿಯಾರತ್ ಕಾರ್ಯಕ್ರಮ ನಿನ್ನೆ ಆಯ್ತಲ್ಲಿ ಕನಿಷ್ಠ ಪಕ್ಷ 6 ಕೋಟಿ ಜನ ಕಲ್ತಾರೆ. ಇವತ್ತು ದಿವಸ ಈ ಚಿರ್ತಪಲ್ಲಿ ಗ್ರಾಮದಲ್ಲಿ ಇಂಥ ಭಕ್ತ ಸಮಾವನ್ನು ಕಂಡು ಎಲ್ಲ ಭಕ್ತರ ಈ ಅವರ ಸಂತೋಷವನ್ನು ಕಂಡು ಈ ಎಷ್ಟು ಮಳೆ ಬಂದ್ರೆ ಸಹಿತ ಯಾವುದೇ ತಾವು ಭಯ ಇಲ್ದಂಗೆ ಮಳೆಗೆ ನಿಂತು ತುಲಾವಾರ ಕಾರ್ಯಕ್ರಮ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತರನ್ನ ಶರಣಗಳು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಟಿವಿ ಮಾಧ್ಯಮದವರು ಬಂದು ಪ್ರಸಾರ ಮಾಡಿ ಬಂದಿರತಕ್ಕಂಥ ಈ ಟಿವಿ ಮಾಧ್ಯಮಗಳಿಗೆ ಶರಣಗಳು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಮಾಂತೇಶ್ ಅವರು ಶರಣಗಳು ಅರ್ಪಿಸುತ್ತಾ, ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಅಂಬರೀಶ್ ಪೂಜಾರಿ ಅವರಿಗೂ ನಾನು ಶರಣಗಳು ಅರ್ಪಿಸುತ್ತಾ, ಅದೇ ರೀತಿಯಾಗಿ ಮತ್ತೆ ನನ್ನ ಭಕ್ತರಾಗಿರ್ತಕ್ಕಂಥ ಅನ್ವೇಷ್ ಅವರು ನಾನು ಶರಣಗಳು ಅರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನು ಯಾವುದೇ ಕುಂದು ಕೊರತೆ ಬರದಂಗೆ ಸದ್ಗುರುವಿನ ಭಕ್ತರು, ಗೋನವಾರದ ಭಕ್ತರು, ಚಿರ್ತಪಲ್ಲಿಯ ಭಕ್ತರು, ಸುತ್ತಮುತ್ತಲಿನ ಭಕ್ತರು ಈ ಸೇವೆ ಮಾಡಿ ಇಂಥ ಮಳೆ ಬಂದ್ರೆ ಸಹಿತ ಯಾವುದೇ ಭಯ ಇಲ್ಲದಂಗೆ ನಿಂತು ಸೇವೆ ಮಾಡಿ ಪ್ರಸಾದವನ್ನು ವಿತರಣೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೆ ನನ್ನ ಶರಣವನ್ನು ಅರ್ಪಿಸೋದೇ ಇದ್ದೀನಿ. ಅದಕ್ಕಾಗಿ ತಾವೆಲ್ಲರೂ ಪ್ರತಿ ವರ್ಷ ಯಾವ ತರ ದಾಸೋಹ ತಾವು ಸೇವೆ ಮಾಡಿ ದಾಸೋಹ ಪ್ರಸಾದವನ್ನು ತಾವು ಸ್ವೀಕಾರ ಮಾಡ್ತೀರಿ, ಅದೇ ತರ ಮಾಡಿಕೊಂಡು ತಮ್ಮ ತಮ್ಮ ಊರಿಗೆ ತೆರಳಬೇಕಂತ ತಮ್ಮನ್ನ ವಿನಂತಿ ಮಾಡಿಕೊಂಡು ನನಗೆ ಇಲ್ಲಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರಿಗೆ ನನ್ನ ಶರಣ ಅರ್ಪಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಭಾರತ.
ಇನ್ನೊಂದು